ಬಂಧುಗಳಿಗೆ ನಮಸ್ತೆ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪರವಾಗಿ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಗೀತಾ ಅಂಥೇಳಿ, ನಾನು ದಾವಣಗೆರೆಯಿಂದ ಬಂದಿರೋದು. 1 ವರ್ಷ ಆಯಿತು ಹೆಚ್ಚು ಕಡಿಮೆ ನಾನು ಬೆಂಗಳೂರಿಗೆ ಬಂದುಬಿಟ್ಟು. ದಾವಣಗೆರೆಯಲ್ಲಿದ್ದಾಗ 2022 ಜುಲೈನಲ್ಲಿ ನನಗೆ ಧ್ಯಾನ ಸಿಕ್ಕಿದ್ದು. ಅದಕ್ಕಿಂತ ಮುಂಚೆ ನಾನು ಯೂಟ್ಯೂಬು, ಸಾಮಾಜಿಕ ಜಾಲತಾಣ ಹಾಗೂ ನನ್ನ ಮೊಬೈಲಿಗೆ ತುಂಬುರದೇ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸುಮ್ಮನೆ ಹಿಂಗೆ ಯೂಟ್ಯೂಬ್ ನೋಡ್ತಾ ಇರುವಾಗ ನನಗೆ ಸುಮಾರು ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳನ್ನೇ ಯೋಚನೆ ಮಾಡಿ ನಾನು ಮೆಂಟಲಿ ಯೋಚನೆ ಮಾಡಿ ಫಿಸಿಕಲಿ ತುಂಬ ನೋವುಗಳನ್ನು ಅನುಭವಿಸ್ತಾ ಇದ್ದೆ. ನಾನು ಸುಮಾರು ಹಿಂಗೆ ಎಲ್ಲ ಯೂಟ್ಯೂಬಲ್ಲಿ ಪೂಜೆಗಳದ್ದು ಅದು ಇದು, ನಾನು ಸ್ವಲ್ಪ ಭಕ್ತಿ ಮಾರ್ಗದಲ್ಲಿದ್ದವಳು. ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಸುಮಾರು ಪೂಜೆಗಳು, ಮಂತ್ರಗಳು, ಜಪ, ಆಮೇಲೆ ಹೋಮ ಎಲ್ಲದನ್ನು ಮಾಡಿ ಬಂದಿರೋಳು ನಾನು. ಅದಕ್ಕೆ ತಕ್ಕಂಗೆ ನನಗೆ ಯೂಟ್ಯೂಬ್ ಅನ್ನೋದು ಸಿಕ್ಕಾಗ ಧ್ಯಾನದ್ದು ಒಂದು ವಿಡಿಯೋ ಬಂತು. PMC ಚಾನಲಲ್ಲಿ ಧ್ಯಾನದ್ದು ಅದು ಯಾರೋ ಒಂದು ಎಕ್ಸ್ಪೀರಿಯೆನ್ಸ್ ಹೇಳೋಂಥದ್ದು ಒಂದು ವಿಡಿಯೋ ನೋಡಿದೆ ನಾನು. ವಿಡಿಯೋ ನೋಡಿದಾಗ ಅದರಲ್ಲಿ ಧ್ಯಾನದಿಂದ ಎಲ್ಲ ಸಿಗುತ್ತೆ ಅಂತ ಬರ್ತಾಯಿತ್ತು. ಒಂದು ವಿಡಿಯೋ ನೋಡಿ PMC ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನಾನು. ಒಂದು ವಿಡಿಯೋ ನೋಡಿದರೆ ಸುಮಾರು ವಿಡಿಯೋಸು ಬರ್ತಾನೆ ಇರುತ್ತೆ. ಸುಮಾರು 1.5-2 ತಿಂಗಳು ನಾನು ಆ ವಿಡಿಯೋನೇ ನೋಡ್ತಾ ಇದ್ದೆ. ಇದೇನಿದು ಧ್ಯಾನ ಅಂದರೆ ನನಗೆ ಗೊತ್ತಿತ್ತು. ಅಂದರೆ ಸ್ಕೂಲ್ ಲೆವೆಲ್ಲು, ಕಾಲೇಜ್ ಲೆವೆಲಲ್ಲೆಲ್ಲ ಸ್ವಲ್ಪ ಮೆಡಿಟೇಷನ್ ಮಾಡಿಸ್ತಿದ್ರು. 10 ನಿಮಿಷ 5 ನಿಮಿಷ ಅಷ್ಟೇ ನಾನು ಮೆಡಿಟೇಷನ್ ಮಾಡ್ತಿದ್ದೆ. ಇದು ಈ ಥರ ಧ್ಯಾನ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಧ್ಯಾನ ಇಷ್ಟೆಲ್ಲ ಧ್ಯಾನದಿಂದ ಸಿಗುತ್ತೆ, ಹೆಂಗೆ ಧ್ಯಾನ ಮಾಡೋದು, ಆಮೇಲೆ ಧ್ಯಾನಕ್ಕೆ ಬಂದಿರೋರೆಲ್ಲ ಎಕ್ಸ್ಪೀರಿಯೆನ್ಸು ಶೇರ್ ಮಾಡುವಾಗ ಪ್ರಕೃತಿ ಮಾತೆನ ನೆನೆಸ್ಕೊಳ್ಳೋದು, ತಂದೆ ತಾಯಿನ ಗ್ರ್ಯಾಟಿಟ್ಯೂಡ್ ತೋರಿಸೋದು, ಪ್ರತಿಯೊಂದೂ ನಾನು 1-1.5 ತಿಂಗಳು ನಾನು ಎಲ್ಲ ವಿಡಿಯೋಸನ್ನು ನೋಡಿದ್ದೀನಿ. ಮತ್ತು ಪತ್ರಿಜಿಯವ್ರದ್ದು ವಿಡಿಯೋಸು ಶುರು ಮಾಡಿದೆ ನಾನು ನೋಡೋಕ್ಕೆ. ಈ ಪತ್ರಿಜಿ ಯಾರು ನನಗೆ ಎಂತೆಂಥ ಗುರುಗಳನ್ನೆಲ್ಲ ನೋಡಿದ್ದೀನಿ ನಾನು. ದಾವಣಗೆರೆಯಲ್ಲ ಮಠಾಧೀಶ್ವರದ್ದು ತುಂಬ ಸೇವೆ ಮಾಡಿದ್ದೀನಿ. ಸಾಯಿಬಾಬಾ ಮಂದಿರದಲ್ಲಿ OTT ಆಗಿ ನಾನು ಅಲ್ಲಿ ಸೇವೆ ಮಾಡಿದ್ದೀನಿ. ಇದೆಲ್ಲ ಇದ್ರೂ ನನಗೆ ಈ ಪತ್ರಿಜಿ ಯಾರು ಅಂತ ಗೊತ್ತಿರಲಿಲ್ಲ. ಈ ಧ್ಯಾನ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. PMC ಸಬ್ಸ್ಕ್ರೈಬ್ ಆದಮೇಲೆ ನಾನು ಧ್ಯಾನ ಏನು ಅಂತ ಗೊತ್ತಾಯಿತು. ಹಿಂಗೆ ವಿಡಿಯೋ ನೋಡುವಾಗ ಒಂದು ಲೈವ್ ಆಗಿ ನಂಬರ್ ಬರ್ತಾಯಿತ್ತು. PMCಗೆ ನಾನು ನಂಬರ್ನ ಕಾಲ್ ಮಾಡಿ ಕೇಳಿದೆ, ನನಗೆ ಇದು ಧ್ಯಾನ ಅಂದರೆ ಏನು ಮೇಡಮ್, ಇದು ಹೆಂಗೆ ಧ್ಯಾನ ಮಾಡೋದು, ನಾನು ಧ್ಯಾನ ಮಾಡಬೇಕು, ದಾವಣಗೆರೆಯಲ್ಲಿ ಎಲ್ಲಿ ಹೋಗಬೇಕು ಈ ಧ್ಯಾನಕ್ಕೆ, ಆನಾಪಾನಸತಿ ಧ್ಯಾನಕ್ಕೆ ದಾವಣಗೆರೆಯಲ್ಲಿ ಯಾರು ಹೇಳ್ಕೊಡ್ತಾರೆ, ಎಲ್ಲಿ ಹೋಗಬೇಕು, ಏನು ಫೀಸ್ ಇದೆಲ್ಲ ಅಂತ ಕೇಳಿದೆ ನಾನು. ಆಮೇಲೆ ಇಲ್ಲ, ಇದು ಫೀಸ್ ಇಲ್ಲ, ಉಚಿತವಾಗಿ ಹೇಳ್ಕೊಡೋದು ಇದು ಧ್ಯಾನನ, ದಾವಣಗೆರೆಯಲ್ಲಿ ಮಾರುತಿರಾಮ್ ಅಂತ ಇದ್ದಾರೆ, ಹೋಗಿ ನೀವು ಅವ್ರ ನಂಬರ್ ಕೊಡ್ತೀನಿ ಅಂತ ನಂಬರ್ ಕೊಟ್ಟರು ಮೇಡಮ್ ಒಬ್ಬರು, ರಂಜಿತಾ ಮೇಡಮ್ ಅಂತ ಹೇಳ್ಬಿಟ್ಟು. ಆ ನಂಬರ್ ತೊಗೊಂಡು ನಾನು ಏನು ಮಾಡಿದೆ, ಸರ್ಗೆ ಫೋನ್ ಮಾಡಿದೆ. ಸರ್ ಹಿಂಗೆ ಧ್ಯಾನ ಕಲಿಬೇಕು, ನಾನು ಧ್ಯಾನ ಹೇಳ್ಕೊಡ್ತೀರಾ, ನೀವು ಹೇಳ್ಕೊಡ್ತಾರೆ ಅಂತ ಲೈವಲ್ಲಿ ಬರ್ತಾಯಿದೆ ಅಂತ. ಹೇಳ್ಕೊಡ್ತೀನಿ ಬನ್ನಿ ಮೇಡಮ್ ಅಂತ ಹೇಳಿದ್ರು. ನನ್ನ ಮನೆಯಿಂದ ಅವ್ರ ಮನೆ ಸುಮಾರು ಒಂದು 5.5-6 ಕಿಲೋಮೀಟ್ರ್ ದೂರ ಆಗುತ್ತೆ. ನಾನು ದಿನ ಹೆಂಗೆ ಹೋಗೋದು ಧ್ಯಾನಕ್ಕೆ, 1 ವಾರ ಬನ್ನಿ ನೋಡಿ ಅಂತ ಹೇಳಿದ್ರು. ಹೆಂಗೆ ಹೋಗಬೇಕು ಅಂತ ಸುಮಾರು ದೂರ ಆಗಿದ್ದಕ್ಕೆ ನಾನು ಸರ್ ಭಾನುವಾರ ಬರ್ತೀನಿ, ಶನಿವಾರ ಬರ್ತೀನಿ ಅಂತ ಹೇಳಿದೆ ಅವರಿಗೆ. ಅವ್ರೇನು ಮಾಡಿದ್ರು, ಆಯಿತು ಮೇಡಮ್ ನಿಮ್ಮ ಇಷ್ಟ ಅಂತೇಳಿ ಸುಮ್ಮನಾಗಿದ್ದರು. ಮತ್ತು ತಿರುಗಿ ದಿವಸ ನನಗೆ ಕಾಲ್ ಮಾಡಿದ್ರು ಮತ್ತೆ ಅವರು, ಮೇಡಮ್ ನೀವು ನಿನ್ನೆ ಧ್ಯಾನಕ್ಕೆ ಕೇಳಿದ್ರಲ್ಲ, ಧ್ಯಾನ ಹೇಳಿಸ್ಕೊಳ್ಳೋಕ್ಕೆ ಬರ್ತೀನಿ ಅಂದಿದ್ರಿ, ನಾನೇ ಬರಲ್ಲ ನಿಮ್ಮ ಮನೆಗೆ ಅಂತ ಕೇಳಿದ್ರು. ಇದೇನಪ್ಪ ಇದು, ಇವ್ರು ಯಾರೋ ಏನೋ ನನಗೆ ಗೊತ್ತಿಲ್ಲ, ನಾನೇನು ಒಳ್ಳೆ ಧ್ಯಾನ ಕಲಿಯೋಕ್ಕೆ ಕೇಳಿದ್ದನ್ನು ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ದಾರಲ್ಲ ಅಂತ ನನಗೆ ಭಯ ಆಯಿತು. ಸ್ವಲ್ಪ ಭಯ ಆದಮೇಲೆ ಆಯಿತು ಸರ್ ಬನ್ನಿ, ಒಂದು ಅರ್ಧ ಗಂಟೆ ಮಟ್ಟಿಗೆ ಬರ್ತೀನಿ, ಮನೇಲಿ ಏನು ತೊಂದರೆ ಇಲ್ವಾ, ಯಾರೂ ಏನೂ ಅನ್ನಲ್ವಾ ಅಂತ. ನಮ್ಮ ಅತ್ತೆ ಇದ್ದರು, ಇಲ್ಲ ಸರ್ ಏನು ಅನ್ನಲ್ಲ ಬನ್ನಿ ಅಂತ ಹೇಳಿದೆ ನಾನು. ಆವಾಗ ಅವ್ರು ಬಂದು ಧ್ಯಾನಕ್ಕೆ ಕೂರಿಸಿದ್ರು. ನನಗೆ ಹೆಂಗೆ ಕೂರಬೇಕು, ಧ್ಯಾನ ಹೆಂಗೆ ಮಾಡಬೇಕು, ಧ್ಯಾನದಿಂದ ಏನಾಗುತ್ತೆ, ಸುಮಾರು ಏನೇನೆಲ್ಲ ಧ್ಯಾನದ ಬಗ್ಗೆ ಹೇಳಬೇಕು ಅದನ್ನೆಲ್ಲ ಹೇಳಿದ್ರು, ಧ್ಯಾನ ಹೇಳ್ಕೊಟ್ರು. ಆವಾಗ ಸ್ವಲ್ಪ ಧ್ಯಾನ ಮಾಡಿ ಸುಮ್ಮನಾಗಿದ್ದೆ ನಾನು. ಮತ್ತು ಅವರು ಹೋಗುವಾಗ ನಮ್ಮ ಅತ್ತೆನೂ ಇದು ಬಸವ ತತ್ವದವರು, ನಮ್ಮ ಮನೇಲೆಲ್ಲ ಸ್ವಲ್ಪ ಶರಣ ಸಂಸ್ಕೃತಿನೇ, ತಂದೆ ತಾಯಿನೂ ಅಷ್ಟೇ, ಅತ್ತೆ ಮಾವನೂ ಅಷ್ಟೇ, ಇಡೀ ಫ್ಯಾಮಿಲಿನೂ ಅಷ್ಟೇ. ಅದಕ್ಕೆ ಅವರೆಲ್ಲ ಯಾವಾಗಲೂ ಬಸವ ತತ್ವದಲ್ಲೇ ಇರೋರು, ಯಾವಾಗಲೂ ಧ್ಯಾನದಲ್ಲೇ ಇರ್ತಾರೆ. ಬಟ್ ಇದು ಆನಾಪಾನಸತಿ ಧ್ಯಾನ ಗೊತ್ತಿಲ್ಲ ಯಾರಿಗೂ, ಧ್ಯಾನದಿಂದ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಆಮೇಲೆ ಯಾರೋ ಬಂದರು, ಧ್ಯಾನ ಹೇಳ್ಕೊಟ್ರು, ಏನೋ ಮಾಡ್ತಾಳೆ ಹಂಗೆ ಹಿಂಗೆ ಅಂತ ನಮ್ಮ ಅತ್ತೆ ಸುಮ್ಮನೆ ಮಾತಾಡೋರು. ನಾನು ಅವತ್ತೊಂದು ಅರ್ಧ ಗಂಟೆ ಸರ್ ಜೊತೆಗೆ ಧ್ಯಾನ ಮಾಡಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಬಿಟ್ಟಿದ್ದೆ. ಮತ್ತೆ ಫೋನ್ ಮಾಡಿದ್ರು ಅವರು, ದಿನ ಧ್ಯಾನ ಮಾಡಬೇಕಮ್ಮ ನೀನು ಅಂತ ಹೇಳಿದ್ರು. ಆಯಿತು ಸರ್ ಮಾಡ್ತೀನಿ ಅಂತೇಳಿ
ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ. ಧ್ಯಾನ ಮಾಡಿ ಒಂದು ವಾರದಲ್ಲಿ ನನಗೆ ಆನ್ಲೈನ್ ಕ್ಲಾಸಸ್ದು ಪ್ರಾಥಮಿಕ ಹಾಗೂ ಪ್ರಾರಂಭಿಕ ಆಧ್ಯಾತ್ಮಿಕ ಶಿಕ್ಷಣ ಅಂತ ಒಂದು ಝೂಮ್ ಲಿಂಕು ನನಗೆ ಸಿಕ್ತು. ಅಲ್ಲಿ ಆ ಪ್ರಾಥಮಿಕ ಹಾಗೂ ಪ್ರಾರಂಭಿಕ ಇದು ಝೂಮ್ ಲಿಂಕು ಸಿಕ್ಕಾಗ ನನಗೆ ಆಧ್ಯಾತ್ಮಿಕದ ಬಗ್ಗೆ ಗೊತ್ತಾಯಿತು. ಆಧ್ಯಾತ್ಮಿಕವಾಗಿ ನಾವು ಹೆಂಗೆ ನಮ್ಮನ್ನು ನಾವು ಅದರಲ್ಲಿ ಸೇರ್ಕೋಬೇಕು, ಭಕ್ತಿ ಮಾರ್ಗದಿಂದ ಅದಕ್ಕೆ ಬಂದು ಧ್ಯಾನ ಮಾಡಿದರೆ ಏನಾಗುತ್ತೆ, ಪ್ರತಿಯೊಂದು ದಿನ ಬಿಟ್ಟು ದಿನ ಕ್ಲಾಸಲ್ಲಿ ನನಗೆ ಎಲ್ಲ ನಾಲೆಡ್ಜ್ ಸಿಗ್ತಾ ಹೋಯ್ತು. ಆವಾಗ ಧ್ಯಾನಕ್ಕೂ ನನಗೆ ತುಂಬ ಇಂಟ್ರೆಸ್ಟ್ ಬರ್ತಾ ಹೋಯಿತು. ಮತ್ತು ನನಗೆ ಇದ್ದಿರೋಂಥ ಸುಮಾರು ದೇಹದಲ್ಲಿ ಬರೋಂಥ ನೋವುಗಳೆಲ್ಲ ಈಗ ಮೇಡಮ್ ಹೇಳ್ದಂಗೆ ನನಗೂ ಕೂಡ ಈಗ ಹೆಚ್ಚು ಕಡಿಮೆ ಒಂದು 10 ವರ್ಷದಿಂದ ನಾನು ಈ ಕೊನೆಗೇನು ನಾವೆಲ್ಲ ವರದಾನ ಆಗಿರ್ಬೋದು, ಇಲ್ಲ ಶಾಪ ಆಗಿರ್ಬೋದು ಹೆಣ್ಮಕ್ಳಿಗೆ ಅಂತ ಹೇಳಿದ್ರಲ್ಲ, ಅದು ಒಂದು ಸರಿ ಆ ಥರನೂ ಆಗುತ್ತೆ, ಈ ಥರನೂ ಆಗುತ್ತೆ, ಅದನ್ನೇ ನಾನು ಅನುಭವಿಸ್ತಾ ಇರೋದು. ಬಟ್ ಈಗ 2 ವರ್ಷದಿಂದ ನಾನು ಧ್ಯಾನಕ್ಕೆ ಬಂದ ಮೇಲೆ ಆ ಸಮಸ್ಯೆಯಿಂದನೂ ನಾನು ಹೊರಗಡೆ ಬಂದೆ. ನನಗೆ ಶಕ್ತಿನೇ ಇಲ್ಲ ಏನೋ ಆ ಥರ ಮಾನಸಿಕವಾಗಿ ನಾನು ಮನಸ್ಸಿಗೆ ತೊಗೊಂಡು ನನಗೆ ದೈಹಿಕವಾಗಿ ಶಕ್ತಿ ಕಡಿಮೆ ಆಗಿತ್ತು. ಈ ಧ್ಯಾನದಿಂದ ನಾನು ದೈಹಿಕವಾಗಿ ಶಕ್ತಿನೂ ಪಡ್ಕೊಂಡೆ. ಮತ್ತು ಈಗ ಅಲ್ಲಿ ಧ್ಯಾನ ಆದಮೇಲೆ ನನಗೆ ಇದು ಧ್ಯಾನ ಪ್ರಚಾರ ಮಾಡಬೇಕು, ತುಂಬ ಒಳ್ಳೆಯದು ಅಂತ ಹೇಳೋರು. ಆಯಿತು, ಇದು ಆನ್ಲೈನ್ ಕ್ಲಾಸ್ ತೊಗೊಂಡಾಗ ಬೆಳಗ್ಗೆ ಒಂದು ಸ್ಕೂಲ್ಗೆ ಹೋಗ್ರಿ, ಮಕ್ಳಿಗೆ ಧ್ಯಾನ ಹೇಳ್ಕೊಡ್ರಿ, ವಯಸ್ಸಾದವರಿಗೆ ಧ್ಯಾನ ಹೇಳ್ಕೊಡ್ರಿ, ಈ ಥರ ಎಲ್ಲ ದಿನ ಹೇಳೋರು. ನನಗೆ ನಾನು ಧ್ಯಾನ ಮಾಡ್ತಾಯಿದ್ದೀನಿ, ಪ್ರಚಾರ ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತಲ್ಲ ಅಂತ ಬ್ಲೈಂಡಾಗಿ ನಾನು ಆಯಿತು ಅಂತೇಳಿ ನಮ್ಮನೆ ಹತ್ರ ಇರೋ ಸ್ಕೂಲ್ಗಳಿಗೆಲ್ಲ ಹೋಗಿ ಧ್ಯಾನ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಎಲ್ಲರಿಗೂ ಎಕ್ಸ್ಪೀರಿಯೆನ್ಸು, ಇದು ಪತ್ರಿಜಿಯವ್ರು ಬರ್ತಾರೆ, ಆ ದೇವ್ರು ಬರುತ್ತೆ, ಈ ದೇವ್ರು ಬರುತ್ತೆ, ಅದೆಲ್ಲ ಕೇಳಿದ್ದೆ ನಾನು. ಒಂದು ಸ್ಕೂಲಿಗೆ ಹೋಗಿ ಧ್ಯಾನ ಹೇಳ್ಕೊಡುವಾಗ ನಾನು ಪಿರಮಿಡ್ ವ್ಯಾಲಿನ ನೋಡಿರಲಿಲ್ಲ. ಪಿರಮಿಡ್ ವ್ಯಾಲಿ ಹೆಂಗಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ಅಲ್ಲಿ ಸ್ಕೂಲಲ್ಲಿ ಧ್ಯಾನ ಹೇಳ್ಕೊಡ್ತಾಯಿದ್ದೀನಿ. ಧ್ಯಾನ ಹೇಳ್ಕೊಡೋಕೆ ಕೂತ್ಕೊಂಡಾಗ ಒಂದು ಅರ್ಧ ಗಂಟೆ ಪ್ರತಿ ಶನಿವಾರ ಒಂದು 5 ವಾರ ಧ್ಯಾನ ಹೇಳ್ಕೊಡೋಕೆ ಹೋದ್ವಿ ಸ್ಕೂಲ್ಗೆ. ಆವಾಗ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನನಗೆ ಒಂದು ಇಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಆ ಬುದ್ಧ ಮೂರ್ತಿ ಇರೋಂಥದ್ದು ಒಂದು ಪಾಂಡ್ ಇದೆಯಲ್ಲ, ಅದು ಕಾಣಿಸ್ತು ನನಗೆ. ಫಸ್ಟು ಗಣಪತಿ ಬಂತು, ಆಮೇಲೆ ತಿಳಿ ನೀರು ಬರ್ತಾಯಿತ್ತು, ಅದ್ರ ತುಂಬ ತಿಳಿ ನೀರು ಬರ್ತಾಯಿತ್ತು. ಅದು ಮುಂದೆ ಪೂರ್ತಿ ಗಣೇಶ ಬರ್ತಾಯಿತ್ತು, ಬಿಳಿ ಮೂರ್ತಿಯಾಗಿ ಗಣಪತಿ ಬರ್ತಾಯಿತ್ತು. ಅದರಿಂದ ಪತ್ರಿಜಿಯವರು ಮೇಲೆ ಹೋಗ್ತಾಯಿದ್ರು. ಅದು ಒಂದು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಇದು ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ, ನನಗೂ ಆಗಿದೆ ಅಂತ ನಾನು ಎಷ್ಟೋ ದಿವಸ ಹೇಳಿರಲಿಲ್ಲ. ಆಮೇಲೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಸಾಕು, ಸುಮ್ಮನೆ ಬೆಳಕು ಬರ್ತಾಯಿತ್ತು. ಯಾವಾಗಲೂ ಸುಮ್ಮನೆ ಏನೋ ಒಂಥರ, ಅದು ನಾನು ನೋಡಿಲ್ಲ ಇವತ್ತಿಗೂ ಬೆಳಕು, ಹೊರಗಡೆಯಿಂದ ಆ ಥರ ಬೆಳಕೇ ನೋಡಿಲ್ಲ. ಆ ಥರ ಬೆಳಕು ಬರ್ತಾನೆ ಇರುತ್ತೆ, ಆ ಥರ ಬೆಳಕು ಒಂದು ಕಾಣಿಸ್ತಾ ಇತ್ತು. ಇದೆಲ್ಲ ಒಂದೊಂದೇ ಎಕ್ಸ್ಪೀರಿಯೆನ್ಸ್ ಆಯಿತು. ಸ್ಕೂಲ್ಗೆ ಹೋದೆ. ಆಮೇಲೆ ಪಕ್ಕಕ್ಕೆ ನನ್ನ ಮನೆ MCC ಬ್ಲಾಕಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ನಾನು ಸೇವೆ ಮಾಡ್ತಿದ್ನಲ್ಲ, ಅಲ್ಲಿ ಯೋಗ ಮತ್ತು ಧ್ಯಾನ ಮಂದಿರ ಎರಡೂ ಇದೆ. ಅಲ್ಲಿ ಕೂಡ ನಾನು ಧ್ಯಾನ ಹೇಳ್ಕೊಡೋಕ್ಕೆ, ಪಾಂಪ್ಲೆಂಟ್ ಹಂಚೋಕ್ಕೆ, ಅದನ್ನೆಲ್ಲ ನಾನು ಅಲ್ಲೂ ಮಾಡಿದೆ. ಆಮೇಲೆ ವೃದ್ಧಾಶ್ರಮದಲ್ಲಿ ಮಾಡಿದೆ. ಹೋದ ವರ್ಷ ವೃದ್ಧಾಶ್ರಮದಲ್ಲಿ ಪತ್ರಿಜಿಯವರ ಬರ್ತಡೇ ದಿನ ನಾನು ವೃದ್ಧಾಶ್ರಮಕ್ಕೆ ಹೇಳ್ಕೊಟ್ಬಿಟ್ಟು, ಅನಾಥ ಮಕ್ಕಳಿಗೆ ಅನಾಥಾಶ್ರಮನೂ ಇತ್ತು ಮನೆ ಹತ್ರನೇ, ಅನಾಥ ಮಕ್ಕಳಿಗೆ ಹೇಳ್ಕೊಡೋಣ ಅಂತ ಒಂದು ಸ್ವೀಟು ಪೆನ್ಸಿಲು ತೊಗೊಂಡೋಗ್ಬಿಟ್ಟು ಮಕ್ಕಳಿಗೆ ಕೊಟ್ಟು ಒಂದು 25 ಜನ ಮಕ್ಕಳಿಗೆ ಧ್ಯಾನ ಹೇಳ್ಕೊಡೋಕೆ ಶುರು ಮಾಡಿದ್ವಿ. ಅಲ್ಲಿ ಧ್ಯಾನ ಹೇಳ್ಕೊಟ್ಟಾಗ ಅಂದ್ಕೊಂಡಿದ್ದೆ ನಾನು, ಪ್ರತಿ ವರ್ಷವೂ ನನಗೆ ನಿಮ್ಮ ಬರ್ತಡೇ ದಿನ ವಿಶೇಷವಾಗಿ ಏನಾದರೂ ಮಾಡಬೇಕು ಅನ್ನೋಂಥದ್ದು ನನಗೆ, ಅಂದರೆ ಪ್ರತಿದಿನ ಧ್ಯಾನ ಹೇಳ್ಕೊಡೋದು ನನಗಿಷ್ಟ ಅಂತೇಳಿ ಅಂದ್ಕೊಂಡಿದ್ದಕ್ಕೆ ಹೋದ ವರ್ಷ ನಾನು ಅಲ್ಲಿದ್ದೆ. ಈ ವರ್ಷ ನಾನು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಇಲ್ಲಿ ಆಧ್ಯಾತ್ಮಿಕ ಈ ಧ್ಯಾನಾಲಯಕ್ಕೆ ಬರೋಕ್ಕಿಂತ ಮುಂಚೆ ನನಗೆ ಗ್ರೂಪಲ್ಲೆಲ್ಲ ಮೆಸೇಜ್ ಸಿಕ್ತಿತ್ತು, ಇದು ರಾಗಿಗುಡ್ಡ ಆಂಜನೇಯ ದೇವಸ್ಥಾನದ ಹತ್ರ ಧ್ಯಾನಾಲಯ ಇದೆ ಅದು ಅಂತೆ, ಈ ಥರ ಎಲ್ಲ 41 ಮಂಗಳವಾರ ಕ್ಲಾಸ್ ಕೊಡ್ತಾ ಇದ್ದಾರೆ ಹಂಗೆ ಅಂತ. ಸರಿ ಆಯಿತು ಅಂತ ಮೊದಲನೇ ವಾರ ಬಂದೆ ನಾನು. ಮೊದಲನೇ ವಾರ ಬಂದಾಗ ಇಲ್ಲಿ ನನಗೆ ರತ್ನ ಮೇಡಮ್ ಸಿಕ್ಬಿಟ್ಟು ಭಾಳ ನನಗೆ ಸಪೋರ್ಟ್ ಮಾಡಿದ್ರು ಅವರು. ಬನ್ನಿ ಮೇಡಮ್, ನಾನು ದಾವಣಗೆರೆಲ್ಲ ಪ್ರಚಾರ ಮಾಡ್ತಿದ್ದೆ ಮೇಡಮ್ ನಾನು ಹಂಗೆ ಅಂತ ಹೇಳಿಕ್ಕೆ, ಆಯಿತು ಇಲ್ಲೂ ಬನ್ನಿ ಅಂತ ಹೇಳಿದ್ರು. 1 ವಾರದಿಂದ 1 ವಾರ ಹಿಂಗೆ ಬರ್ತಾಯಿದ್ದೀನಿ. 19 ವಾರ ಹೆಂಗೆ ಕಳೆದಿದ್ದೀನಿ ಅಂತ ಗೊತ್ತಿಲ್ಲ. 1 ವಾರದಿಂದ ಇನ್ನೊಂದು ವಾರಕ್ಕೆ ನಾನು ಇನ್ನೂ ತುಂಬ ಚೇತರಿಸ್ಕೊಂಡು, ನಾನು ಎನರ್ಜಿ ಹೇಳಿದ್ರಲ್ಲ ಮೇಡಮು, ಅದೇ ಥರ ಎನರ್ಜಿ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ. ಧ್ಯಾನ ಹೇಳ್ಕೊಡೋಕೆ ಹೋಗ್ತೀನಿ, ನನಗೇನು ಅವಕಾಶ ಸಿಗುತ್ತೋ ಅದನ್ನೆಲ್ಲ ನಾನು ಇದರಲ್ಲಿ ಉಪಯೋಗ ತಗೊಳ್ತಾ ಇದ್ದೀನಿ. ಮತ್ತು ಇದು ಬರ್ತಡೇ ದಿನವೇ ನನಗೆ ವ್ಯಾಲಿಗೆ ಹೋಗಿದ್ವಿ. ವ್ಯಾಲಿಗೆ ಹೋದಾಗ ನನಗೆ ಎಲ್ಲರೂ ಸಿಕ್ಕಾಗ ಈ ಧ್ಯಾನಾಲಯದ ಗೊತ್ತಾದ ಮೇಲೆ ಅಲ್ಲಿ ಬಂದ್ವಿ. ಮತ್ತು ಇಲ್ಲಿ ಬಂದೆ ನಾನು. ಇಲ್ಲಿ ಬಂದ್ಬಿಟ್ಟು ಮತ್ತೆ ನನಗೆ ಇದು PMC ಚಾನಲಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅದೊಂದು ನನಗೆ ತುಂಬ ವಿಶೇಷನೇ. ನನಗೆ ಅವತ್ತೇ ಬರ್ತಡೇ ದಿನವೇ ನನಗೆ ಇದು ಒಂದು ಅವಕಾಶ ಸಿಕ್ತಲ್ಲ. ಪ್ರತಿ ವರ್ಷವೂ ಇದೇ ಥರ ಏನಾದರೂ ವಿಶೇಷವಾಗಿ ನನಗೆ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಗಲಿ ಅಂತೇಳಿ ಕೇಳ್ಕೊತಾ ನಾನು ಈ ಧ್ಯಾನಾಲಯದಲ್ಲಿ ಈಗ ನಾನು ಇದು ವಾಲಂಟಿಯರ್ ಆಗಿ ನಾನು ಕೆಲಸನೂ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ, ಮಾಡ್ತಾಯಿದ್ದೀನಿ. ನನಗೆ ಇಲ್ಲೆಲ್ಲರೂ ಸಹಕಾರ ಕೊಡ್ತಾಯಿದ್ದಾರೆ. ಇದೆಲ್ಲ ನನ್ನ ಜೀವನದಲ್ಲಿ ನಡೆದಿರೋಂಥದ್ದು ಒಂದು ಅದ್ಭುತ ಅಂತಲೇ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.